ಇಲಾಖೆಯಿಂದ 500 ಕೋಟಿಗೂ ಹೆಚ್ಚು ಅನುದಾನವನ್ನು ತಂದಿದ್ದಾರೆ. ಅದು ಹೇಗೆ ಅಂದರೆ ಇವ್ರು ಹೇಳ್ತಾರೆ, ನಾವು ಪಟ್ಟಣ ಪಂಚಾಯತ್ ಕುಡಿಯೋ ನೀರಿನ ವ್ಯವಸ್ಥೆಗೆ ನಮ್ಮ ಕಾಗೇರಿಯವರು ತಂದಿದ್ರು, ಆಮೇಲೆ ಮಳವಳ್ಳಿ ಕೈಗಾರಿಕಾ ಸ್ಥಳವನ್ನು ನಮ್ಮ ಕಾಗೇರಿಯವರು ತಂದಿದ್ರು, ಕಾನ್ಸೂರಲ್ಲಿ ಗ್ರಿಡ್ಡು 28 ಲಕ್ಷ ನಾವು ಕಾಗೇರಿಯವರು ತಂದಿದ್ರು. ಅರೆ, ನಾನು ಒಂದು ಮನೆ ಕಟ್ಟಬೇಕಾದ್ರೆ ಒಂದು ಮನೆ ಜಾಗ ನೋಡ್ತೀನಿ, ಆ ಜಾಗ ನಮ್ಮ ಹೆಸರಿಗೆ ರಿಜಿಸ್ಟರ್ ಆಗಿ ಆದಮೇಲೆ ಅಲ್ಲಿ ಕಲ್ಲು ಮಳ್ಳು ಎಲ್ಲ ಹೊಡೆಸಿ ಮನೆ ಕಟ್ಟಿದ ಮೇಲೆ ಮನೆ ನಂದು ಅನ್ಬೇಕು ಬಿಟ್ರೆ, ಜಾಗ ನೋಡಿದ್ಮೇಲೆ ಜಾಗ ನೋಡಿ ಬಂದರೆ ಅದು ಜಾಗ ನಂದಾಗಲ್ಲ. ಇವರು ಹಾಗೆ ಅವಾಗ ಈ ಶಾಸಕರಿದ್ರು, ಮಂತ್ರಿಗಳಿದ್ರು, ಆ ಸಂದರ್ಭದಲ್ಲಿ ಅನುದಾನವನ್ನು ತರ್ರಿ ಅಂತ ಕೇಳಿದಾಗ ಅಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ರು, ನಾವು ತರ್ಬೋದು ಅಂತೇಳಿ. ಆದರೆ ಅವ್ರಿಗೆ ತರ್ಲಿಕ್ಕೆ ಆಗಿಲ್ಲ. ಆದರೆ ನಮ್ಮ ಶಾಸಕರಾದ್ಮೇಲೆ ತಕ್ಷಣ ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಮನೆ ಮನೆ ಬಾಗಿಲಿಗೆ ಹೋಗಿ 60-90 ಕೋಟಿ ರೂಪಾಯಿಯನ್ನ ಕುಡಿಯುವ ನೀರಿಗೆ ಸೆಂಕ್ಷನ್ ಮಾಡಿಸಿದ್ದಾರೆ. ಜೊತೆಗೆ ಕೈಗಾರಿಕೆಯಲ್ಲೂ ಅಷ್ಟೇ, ಅಲ್ಲಿ 32 ಕೋಟಿಯನ್ನು ಸೆಂಕ್ಷನ್ ಮಾಡಿದ್ದಾರೆ. ಆಮೇಲೆ ಕಾನ್ಸೂರಲ್ಲಿ ಗ್ರಿಡ್ ಆಗಿದೆ 28 ಕೋಟಿ ರೂಪಾಯಿಯನ್ನು ಸೆಂಕ್ಷನ್ ಮಾಡಿದ್ದಾರೆ. ಇನ್ನು ಕಿತ್ತೂರು ಖಾನಾಪುರ ರಸ್ತೆ, ಅದು ಒಂದೇ ರಸ್ತೆ, ಏನು ಅವ್ರು ಹೇಳ್ತಾರಲ್ಲ ಬಿಜೆಪಿ ಅವ್ರು ಮಾಡಿದ್ರು, ಅವ್ರು ಒಂದೇ ರಸ್ತೆ ಅದು ಟೆಂಡರ್ ಆಗಿತ್ತು. ನಾವು ಸುಳ್ಳು ಹೇಳಲ್ಲ, ಬಿಜೆಪಿ ಅವರಿಗೆ ಸತ್ಯ ಹೇಳ್ತೀವಿ. ಅದೊಂದು ರಸ್ತೆ ಅವರು ಅನುದಾನ ಮಂಜೂರಿ ಮಾಡಿಸಿದ್ರು, ಟೆಂಡರ್ ಆಗಿತ್ತು. ಬಿಟ್ಟರೆ ಎಲ್ಲ ಅನುದಾನಗಳನ್ನು ನಮ್ಮ ಶಾಸಕರೇ ಶ್ರಮ ವಹಿಸಿ ಮಂತ್ರಿಗಳ ಮನೆ ಮನೆ ಬಾಗಿಲಿಗೆ ಹೋಗಿ ಇವತ್ತು ಸುಮಾರು ಇಡೀ ಕ್ಷೇತ್ರಕ್ಕೆ 500 ಕೋಟಿಗೂ ಹೆಚ್ಚು ಅನುದಾನವನ್ನು ತಂದಿದ್ದಾರೆ. ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ. 30 ವರ್ಷಗಳಿಂದ ಈ ತಾಲೂಕಿನಲ್ಲಿ ಎಲ್ಲಿ ಎಲ್ಲಿ ರಸ್ತೆಗಳಾಗಿಲ್ಲ, ಎಲ್ಲಿ ಕೆಲಸಗಳಾಗಿಲ್ಲ, ಎಲ್ಲಿ ಸೇತುವೆಗಳಾಗಿಲ್ಲ, ಯಾವ ಶಾಲೆ ರಿಪೇರಿಗಳಾಗಿಲ್ಲ, ಅವೆಲ್ಲವೂ ಕೂಡ ಇವತ್ತು ನಮ್ಮ ಶಾಸಕರು ಬಂದ ಮೇಲೆ ಆಗ್ತಾ ಇದೆ. ಇನ್ನೂ 2 ವರ್ಷ ಇದೆ. ಇನ್ನು 2 ವರ್ಷದಲ್ಲಿ ಈ ತಾಲೂಕಿನ ಅಭಿವೃದ್ಧಿ ಹೆಚ್ಚಾಗುತ್ತೆ. ಅಭಿವೃದ್ಧಿಗೆ ಸಪೋರ್ಟ್ ಮಾಡಲಿಕ್ಕೆ ಅದನ್ನು ಬಿಟ್ಕೊಂಡು ವಿರೋಧ ಮಾಡಿದ್ರೆ ಸತ್ಯ ಇರಲಿ, ಆ ರೀತಿ ವಿರೋಧ ಮಾಡಿ. ಅವರು 20ನೇ ತಾರೀಕಿಗೆ ಪ್ರತಿಭಟನೆ ಮಾಡ್ತೀವಿ, ಈ ತಡೆ ಮಾಡದೇ ಇದ್ರೆ ಇವರಿಗೇನು ಸಂಬಂಧ ಇದೆ? ಇವರು ಸಂಬಂಧನೇ ಇಲ್ಲ. ಅದು ಪಟ್ಟಣ ಪಂಚಾಯತ್ ಆಸ್ತಿ ಆದರೆ ಅಧಿಕಾರಿಗಳು ತಕರಾರು ಮಾಡಬೇಕು, ನಮಗೆ ಬೇಕು ಆಸ್ತಿ ಅಂತೇಳಿ. ಇವ್ರು ಯಾರು? ಪಟ್ಟಣ ಪಂಚಾಯತ್ ಸದಸ್ಯರಲ್ಲ, ಈಗ ಯಾವುದೇ ಅಧಿಕಾರ ಇಲ್ಲ ಇವರಿಗೆ. ಇವ್ರು ಯಾಕೆ ಹೋರಾಟ ಇರೋದು? ಅದರಿಂದ ಇವರು ಹೋರಾಟ ಮಾಡಿದರೆ ಅಥವಾ ಮಾಡಲಿ, ಕಾನೂನು ಪ್ರಕಾರ ಏನು ಹೋರಾಟ ಮಾಡ್ತಾರೆ ಮಾಡಲಿ. ನಾವು ಕೂಡ ಈ ತಾಲೂಕಿನಲ್ಲಿ ಎಷ್ಟು ಅನಧಿಕೃತವಾಗಿ ಅಂಗಡಿಗಳು ನಿರ್ಮಾಣ ಆಗಿದ್ದಾವೆ, ಯಾವ್ಯಾವುದೋ ರಾಜ್ಯದಿಂದ ಬಂದು ಇಲ್ಲಿ ಅನಧಿಕೃತವಾಗಿ ಬಿಲ್ಡಿಂಗನ್ನು ಕಟ್ಕೊಂಡಿದ್ದಾರೆ, ಅವರಿಗೆ ಎಷ್ಟು ಬಿಜೆಪಿ ಮುಖಂಡರು ಸಾಥ್ ಕೊಟ್ಟು ಅವರನ್ನು ಸಪೋರ್ಟ್ ಮಾಡಿದ್ದಾರೆ, ಅವೆಲ್ಲವನ್ನು ಬಯಲಿಗೆಳೆದು ನಾವು ಕೂಡ ಇವೆಲ್ಲವನ್ನು ತೆರವುಗೊಳಿಸಬೇಕು ಅಂತ ಪ್ರತಿಭಟನೆಯನ್ನು ಮಾಡುವಂಥ ಸಮಯ ಬಂದರೆ ಮಾಡ್ತೀವಿ. ಇವತ್ತು ನಮ್ಮದೇ ಸರ್ಕಾರ ಇದೆ, ನಮ್ಮ ಶಾಸಕರಿದ್ದಾರೆ, ನಮ್ಮವರೇ ಮಂತ್ರಿಗಳಿದ್ದಾರೆ. ಏನು ಮಾಡಬೇಕು ಏನು ಮಾಡಬಾರ್ದು ಅದನ್ನು ಕಾನೂನು ಪ್ರಕಾರ ಮಾಡ್ತೀವಿ. ನಾವೆಲ್ಲ ಪಕ್ಷದ ಮುಖಂಡರು ಸೇರಿ ನಮ್ಮ ಶಾಸಕರಿಗೆ ಹೇಳಿ ಏನು ಕೆಲಸ ಆಗಬೇಕು ಅದಾಗುತ್ತೆ. ಮತ್ತು ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಈ ಶಾಲೆ ಉರ್ದು ಶಾಲೆ ಬೀಳುವಂಥ ಹಂತದಲ್ಲಿದೆ, ಅದಕ್ಕೆ ಏನು ಕಟ್ಟಡ ಆಗಬೇಕು ಅದು ಹಾಗೇ ಆಗುತ್ತೆ, ಯಾರು ತಡೆಯಲಿಕ್ಕೆ ಆಗಲ್ಲ. ಶಾಸಕರು ಕೂಡ ಹೇಳಿದ್ದಾರೆ, ಅದು ಕಾನೂನು ಪ್ರಕಾರ ಇದೆ. ನಾವು ಪರ್ಮಿಷನ್ ಕೊಟ್ಟವರಲ್ಲ, ಹಿಂದೆ ಕೊಟ್ಟಿದ್ದಾರೆ. ಇವತ್ತು 30 ವರ್ಷ ಇವ್ರಿಗೆ ಅಧಿಕಾರ ಇದ್ದಾಗ ಇವ್ರಿಗೆ ಅಷ್ಟು ಕಾಳಜಿ ಇದ್ದರೆ ಸರ್ಕಾರದ ಅಥವಾ ಪಟ್ಟಣ ಪಂಚಾಯತ್ ಆಸ್ತಿ ಉಳಿಸ್ಬೇಕು ಅನ್ನೋದಾಗಿದ್ರೆ